ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಿಜವಾದ ಸಂಗೀತ ಪ್ರೇಮ ಅಥವಾ ಕಲಾ ಪ್ರೇಮ ಇದು ಎಷ್ಟು ಮುಖ್ಯವಾಗುತ್ತೆ ಅನ್ನೋದಕ್ಕೆ ಈ ಪುಟ್ಟ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಒಬ್ಬ ರಾಜ, ಅವನಿಗೆ ಸಂಗೀತ ಕಲೆಗಳು ಅಂದರೆ ತುಂಬ ಇಷ್ಟ. ಹೀಗಾಗಿ ಅನೇಕ ವಿದ್ವಾಂಸರನ್ನು ಕರೆಸಿ ಅವರ ಮೂಲಕ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದ. ಈ ರಾಜನ ಆಸ್ಥಾನದಲ್ಲಿ ಇದ್ದಂಥವರಲ್ಲಿ ಯಾರು ತುಂಬ ಚೆನ್ನಾಗಿ ಸಂಗೀತವನ್ನು ಆಸ್ವಾದಿಸ್ತಾರೋ ತುಂಬ ಖುಷಿಯಿಂದ ರಾತ್ರಿ ಅವರನ್ನು ಔತಣಕೂಟಕ್ಕೆ ಕೂಡ ಕರೀತಾ ಇದ್ದ. ಅಲ್ಲಿದ್ದಂಥ ಆಸ್ಥಾನಿಕರಿಗೆ ಒಂದು ರೀತಿಯ ದುರಾಸೆ. ರಾಜ ನಮ್ಮನ್ನು ಕರೀಲಿ ಔತಣಕ್ಕೆ ಅಂತ ಹೇಳಿ ಎಲ್ಲರೂ ಸಂಗೀತವನ್ನು ಆಸ್ವಾದಿಸೋ ರೀತಿ ತಲೆ ಅಲ್ಲಾಡಿಸ್ಕೊಂಡು ತಾಳ ಹಾಕ್ಕೊಂಡು ರಾಜನ ಮುಂದೆ ನಾಟಕವನ್ನು ಪ್ರದರ್ಶನ ಮಾಡಿದ್ದು. ಎಲ್ಲೋ ಒಮ್ಮೆ ರಾಜನಿಗೆ ಇವರೆಲ್ಲ ತಪ್ಪು ತಾಳ ಹಾಕೋದು, ಸುಮ್ಮನೆ ತಲೆ ಅಲ್ಲಾಡಿಸೋದು ನೋಡಿ ಇವರೆಲ್ಲ ನಾಟಕ ಆಡ್ತಾ ಇದ್ದಾರೆ, ನಿಜವಾದ ಸಂಗೀತ ಪ್ರೇಮಿಯನ್ನು ನಾನು ಕಂಡು ಹಿಡಿಬೇಕಲ್ಲ ಅಂತ ಅನ್ನಿಸ್ತು. ಆಗ ರಾಜ ಹೇಳ್ದ, ಇನ್ನು ಮುಂದೆ ಯಾರೂ ತಲೆ ಅಲ್ಲಾಡಿಸ್ಬಾರ್ದು, ಯಾರೂ ತಾಳ ಹಾಕಬಾರ್ದು, ಆದರೆ ಸಂಗೀತ ಕಾರ್ಯಕ್ರಮಗಳು ನಡೆಯತ್ವೆ ಅಂತ. ಒಬ್ಬ ದೊಡ್ಡ ವಿದ್ವಾಂಸರು ಬಂದರು. ಒಂದು ಅದ್ಭುತವಾದ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಆಯಿತು. ಎಲ್ಲರೂ ರಾಜನ ಭಯಕ್ಕೆ ಸುಮ್ಮನೆ ಕೂತಿದ್ರು. ಆದರೆ ಒಬ್ಬ ನಿಜವಾದ ಸಂಗೀತ ಪ್ರೇಮಿಗೆ ಆ ಸಂಗೀತ ಅದೆಷ್ಟು ಮನಸ್ಸನ್ನು ಆವರಿಸಿಬಿಡ್ತು ಅಂದರೆ ರಾಜನ ಆಜ್ಞೆ ಮರೆತೇ ಹೋಗಿ ಅವರು ತಲೆಯನ್ನು ಬಾಗಿಸಿ ತಾಳ ಹಾಕೋದಕ್ಕೆ ಶುರು ಮಾಡಿದ್ರು. ಎಲ್ಲರೂ ಆತಂಕದಿಂದ ಆ ಸಂಗೀತ ಪ್ರೇಮಿಯನ್ನು ನೋಡೋದಕ್ಕೆ ಶುರು ಮಾಡಿದ್ರು. ಅವರಿಗೆ ನಾನು ಎಲ್ಲಿ ಕೂತಿದ್ದೀನಿ ಅನ್ನುವಂಥ ಅರಿವೇ ಇರಲಿಲ್ಲ. ಸಂಗೀತದಲ್ಲಿ ಮುಳುಗಿ ಹೋಗಿದ್ರು, ತಾಳ ಹಾಕ್ತಾ ಇದ್ರು. ಸಂಗೀತ ಕಾರ್ಯಕ್ರಮ ಮುಗಿದ ಮೇಲೆ ಎದ್ದು ನಿಂತು ರಾಜನಿಗೆ ಕೈ ಮುಗಿದು, ನನ್ನನ್ನು ಕ್ಷಮಿಸಿಬಿಡಿ ರಾಜ, ಇವತ್ತಿನ ಸಂಗೀತ ಕಾರ್ಯಕ್ರಮ ಅದೆಷ್ಟು ಅಮೋಘವಾಗಿತ್ತು ಅಂದರೆ ನನಗೆ ಅದನ್ನು ಆಸ್ವಾದಿಸೋದೇ ಇರೋಕ್ಕಾಗಲಿಲ್ಲ. ಆದ್ದರಿಂದ ನಾನು ನಿಮ್ಮ ಆಜ್ಞೆಯನ್ನು ಮೀರಿ ತಾಳ ಹಾಕಿಬಿಟ್ಟೆ, ನನಗೇನು ಶಿಕ್ಷೆ ಕೊಡ್ತಿರೋ ಕೊಡಿ ಅಂತ ಹೇಳಿದ್ರು. ಆಗ ರಾಜ ಹೇಳ್ದ, ನಿಮ್ಮನ್ನು ಇವತ್ತು ರಾತ್ರಿ ನನ್ನ ಜೊತೆ ಔತಣಕೂಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇದೇ ನಾನು ನಿಮಗೆ ಕೊಡುವಂಥ ಶಿಕ್ಷೆ ಅಂತ. ಅಲ್ಲಿದ್ದಂಥ ಬೇರೆ ಎಲ್ಲ ಪ್ರಜೆಗಳಿಗೆ ನಿಜಕ್ಕೂ ಆಶ್ಚರ್ಯ ಆಯಿತು, ಮಂತ್ರಿಗಳಿಗೆ ಕೂಡ. ಇದೇನಿದು, ರಾಜಾಜ್ಞೆಯನ್ನು ಮೀರಿದವನಿಗೆ ಔತಣಕೂಟದ ಆಹ್ವಾನ ಸಿಗ್ತಾ ಇದೆಯಲ್ಲ ಅಂತ. ಆಗ ರಾಜ ಹೇಳ್ದ, ನಿಜವಾದ ಸಂಗೀತ ಪ್ರೇಮಿಗೆ ಒಳ್ಳೆಯ ಸಂಗೀತ ಬರ್ತಾ ಇರಬೇಕಾದ್ರೆ ಅದು ಯಾರು ಬಂದರೂ, ಅದು ಯಾರೇ ತಡೆದ್ರೂ ಕೂಡ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ತಲೆ ದೂಗ್ತೀವಿ. ನಾನು ಇಂಥ ಸಂಗೀತ ಪ್ರೇಮಿಯನ್ನು ಕಂಡು ಹಿಡಿಯಬೇಕಾಗಿತ್ತು. ನನ್ನನ್ನು ಓಲೈಸೋದಕ್ಕೆ ನೀವು ಸಂಗೀತ ಕೇಳೋದಲ್ಲ, ನಿಮ್ಮ ಆತ್ಮ ಸಂತೋಷಕ್ಕಾಗಿ ನೀವು ಸಂಗೀತ ಕೇಳಿದಾಗ ಮಾತ್ರ ನಿಮಗೆ ಆ ಆನಂದ ದಕ್ಕೋದು. ಇಂಥ ಒಂದು ಗುಣವನ್ನು, ಇಂಥ ಒಂದು ಸಂಸ್ಕಾರವನ್ನು ನೀವು ಬೆಳೆಸ್ಕೊಳ್ಳಿ ಅಂತ ರಾಜ ಹೇಳಿದ್ನಂತೆ. ಇಂದಿನ ದಿನಗಳಲ್ಲಿ ನಾವು ಕೂಡ ಒಂದೊಳ್ಳೆ ಸಂಗೀತವನ್ನು, ಒಂದೊಳ್ಳೆ ಸಂಗೀತದ ಕಾರ್ಯಕ್ರಮ, ನೃತ್ಯದ ಕಾರ್ಯಕ್ರಮ ಅಥವಾ ಮತ್ತಾವುದೇ ಇಂಥ ಒಂದು ಕಲಾ ಪ್ರದರ್ಶನಕ್ಕೆ ಹೋದಾಗ ಏನು ಮಾಡ್ತಿರ್ತೀವಿ ಹೇಳಿ? ಅಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ, ನಮ್ಮ ಕೈನಲ್ಲಿ ಮೊಬೈಲ್ ಇರುತ್ತೆ, ಮೊಬೈಲ್ನಲ್ಲಿ ವಾಟ್ಸ್ಯಾಪ್ ಅಥವಾ ಫೇಸ್ಬುಕ್ಕನ್ನು ಸ್ಕ್ರಾಲ್ ಮಾಡಿಕೊಂಡು ನೋಡ್ತಾ ಇರ್ತೀವಿ, ಮನೆಗೆ ಫೋನ್ ಮಾಡ್ತಾ ಇರ್ತೀವಿ. ಅಲ್ಲಿ ಕಾರ್ಯಕ್ರಮದ ಮುಂಚೆನೇ ನಮ್ಮನ್ನು ಕೇಳ್ಕೊಂಡಿರ್ತಾರೆ, ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಝೋನ್ನಲ್ಲಿಡಿ, ವೇದಿಕೆ ಮೇಲೆ ನಡೆಯೋ ಕಾರ್ಯಕ್ರಮಕ್ಕೆ ಯಾವುದೇ ಚ್ಯುತಿ ಬಾರದಿರಲಿ ಅಂತ. ಅವರು ಎಷ್ಟೊಂದು ತಿಂಗಳು ಅಭ್ಯಾಸ ಮಾಡಿ ನಮಗಾಗಿ ಪ್ರದರ್ಶಿಸುವಂಥ ಒಂದು ಕಲೆಗೆ ನಾವು ಕೊಡುವಂಥ ಗೌರವ ಅಂದರೆ ಕನಿಷ್ಠ ಪಕ್ಷ ಆ 2-3 ಗಂಟೆ ಪ್ರಪಂಚದ ಪರಿವೆಯನ್ನು ಮರೆತು ನಾವು ಆ ಕಲೆಯನ್ನು ಆಸ್ವಾದಿಸಿ ಅವರಿಗೆ ಗೌರವಿಸಿ ಕೊನೆಗೊಂದು ಚಪ್ಪಾಳೆ ಅಥವಾ ಒಂದೆರಡು ಒಳ್ಳೆ ಮಾತು ಅಲ್ವಾ, ಅದು ನಮ್ಮ ಕೈಲಿ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಂಥ ವೇದಿಕೆಗಳಿಗೆ ಹೋಗಿ ಅಲ್ಲಿ ಕೂತು ಏನು ಪ್ರಯೋಜನ? ನಾವು ಅಲ್ಲಿ ಕೂತು ನಮ್ಮ ಒಂದು ಸಾಮಾಜಿಕ ಜಾಲತಾಣಗಳನ್ನು ಅಥವಾ ಮತ್ಯಾವುದೋ ಪರ್ಸ್ನಲ್ ಕೆಲಸ ಮಾಡ್ಕೊಳ್ಳೋದಾದರೆ ಅಂಥ ರಸಾಸ್ವಾದನೆ ಅಥವಾ ಅಂಥ ಒಂದು ಕಲೆಯನ್ನು ನಾವು ಎದುರು ಕೂತ್ಕೊಂಡು ನೋಡಿ ಕೂಡ ಅದು ಪ್ರಯೋಜನವೇ ಇರೋದಿಲ್ಲ. ದಯವಿಟ್ಟು ಯಾವುದೇ ರೀತಿಯ ಕಲೆ ಆಗ್ಬೋದು, ನೃತ್ಯ, ಸಿನಿಮಾ ಕೂಡ ಆಗಬಹುದು, ಅಲ್ಲಿ ಮತ್ಯಾವುದರಲ್ಲೋ ಮುಳುಗಿ ಹೋಗಬೇಡಿ, ಜೋರಾಗಿ ಮಾತಾಡಬೇಡಿ, ಅದನ್ನು ಆಸ್ವಾದಿಸ್ತಿರುವಂಥ ಮತ್ತೊಬ್ಬರಿಗೆ ತೊಂದರೆ ಮಾಡಬೇಡಿ. ಮತ್ತು ಆ ಕಲಾವಿದರಿಗೆ ನಾವು ಕೊಡುವಂಥ ದೊಡ್ಡ ಗೌರವ, ನಾವು ಆ ಕಲೆಯನ್ನು ನೋಡೋದು, ಆಸ್ವಾದಿಸೋದು ಮತ್ತು ಅವರಿಗೆ ಒಂದೆರಡು ಮಾತುಗಳ ಒಳ್ಳೆಯ ನಮ್ಮ ರಿವ್ಯೂ ಕೊಡೋದು. ಇಂಥ ಕಲೆಯನ್ನು ಆಸ್ವಾದಿಸುವಂಥ ಸಂಸ್ಕಾರ ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಮಕ್ಕಳ ಕಾಲಕ್ಕೆ ಮತ್ತು ಮುಂದಿನ ಕಾಲಕ್ಕೆ ಒಳ್ಳೆಯ ಕಲೆ ಉಳಿದು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಂಸ್ಕಾರವನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು. ಯಾಕೆಂದರೆ ನಮ್ಮ ಆತ್ಮಕ್ಕೆ ಸಂತೋಷ ಕೊಡುವಂಥ ವಿಷಯ ಇದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಇದನ್ನು ನಾವೇ ನಮ್ಮ ಒಂದು ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಅಳವಡಿಸ್ಕೋಬೇಕು. ಇಂಥ ಒಂದು
ಪ್ರಾಮಾಣಿಕ ಪ್ರಯತ್ನ ನಾನು ನೀವು ಎಲ್ಲರೂ ಮಾಡೋಣ. ಏನಂತೀರಿ?